ಗಣತಿಗೆ ಹೋದ ಸಂದರ್ಭದಲ್ಲಿ ಜನ ಕನ್ಫ್ಯೂಸ್ ಆಗಬಾರ್ದು, ಬಟ್ ಆ ಕೈಪಿಡಿ ನೋಡಿದ್ರೆ ಕಂಪ್ಲೀಟ್ ಕನ್ಫ್ಯೂಷನ್ ಆಗ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ನೀವು ಹೇಳ್ತಿರೋ ಸರಿ ಇದೆ. ಒಂದು ನೈತಿಕ ಜವಾಬ್ದಾರಿ ಆಗಿ ನಾವು ಒಂದು ವಿರೋಧ ಪಕ್ಷದ ಒಂದು ಭಾರತೀಯ ಜನತಾ ಪಾರ್ಟಿ ಒಂದು ವಿಶೇಷವಾಗಿ ಏನು ಪ್ರಮಾದ ಆಗಿದೆ, ಸಾಕಷ್ಟು ಹೊಸ ಜಾತಿಗಳನ್ನು ಸೃಷ್ಟಿ ಮಾಡಿ ಸೇರಿಸಿ ಒಂದು ಅಸಮತೋಲನ ಒಂದು ಸೃಷ್ಟಿಯಾಗಿದೆ ಈ ಸರ್ಕಾರದ ಒಂದು ನಡೆಯಿಂದ. ಸರ್ಕಾರದ ನಡೆ ಅಂದ್ರೆ ಇನ್ನೊಂದು 2-3 ಆ್ಯಡ್ ಮಾಡ್ತೀನಿ. ಎಷ್ಟು ಬೇಸರ ಆಗುತ್ತೆ ಗೊತ್ತಾ? ಕಷ್ಟಪಟ್ಟು ವಿ ಆಲ್ ಟ್ಯಾಕ್ಸ್ ಪೇಯರ್ಸ್, ಆಯ್ತಾ, 162 ಕೋಟಿ 165.1 ಲಾಸ್ಟ್ ಈ ಕೈಪಿಡಿ ಸಿದ್ಧ ಮಾಡೋದ್ರಲ್ಲ 30 ರಿಂದ 40 ಲಕ್ಷ ಏನೋ ಖರ್ಚು ನೋಡಿ. ಅಂದ್ರೆ ಇದು ಹುಡುಗಾಟ. ಕ್ರಿಶ್ಚಿಯನ್ ಲಿಂಗಾಯತ, ಕ್ರಿಶ್ಚಿಯನ್ ಅದನ್ನ ತೆಗೆದು ಮತ್ತೆ ಹೊಸ ಕೈಪಿಡಿ ಮತ್ತೆ ಹೊಸ ಇನ್ವೆಸ್ಟ್ಮೆಂಟ್ ಆಟ ಅನ್ಕೊಂಡಿದ್ದಾರೆ ಇದನ್ನ. ಅದೇ ಮೇಡಮ್, ಈಗ ಅದಕ್ಕೋಸ್ಕರನೇ ನಾವು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಮೂಡಿಸೋಂಥದ್ದು, ಮನವರಿಕೆ ಮಾಡೋಂಥದ್ದು ಒಂದು ಜವಾಬ್ದಾರಿಯುತ ಒಂದು ವಿರೋಧ ಪಕ್ಷವಾಗಿ ನಾವು ಕೇಳ್ತಾ ಇದೀವಿ. ಅವರಿಗೆ ಆಕ್ಷೇಪಣೆ ಮತ್ತೆ ಅವರಿಗೆ ಒಂದಿಷ್ಟು ಮಾಹಿತಿನೂ ಸಹ ಕೊಡ್ತಾ ಇದೀವಿ. ಹಂಗಂತ ಅವರು ವಿರೋಧ ಪಕ್ಷದವರು ಪ್ರಶ್ನೆ ಮಾಡೋದೆಲ್ಲ ಒಂದು ರೀತಿ ರಾಜಕೀಯವಾಗಿ ಅಂತೇಳಿ ಅವ್ರನ್ನೂ ಸಹ ಭಾವಿಸಬಾರ್ದು. ಯಾಕೆ ನೀವು ಕೂತು ಮಾತಾಡಕ್ಕಾಗಲ್ವಾ? ಈಗ ಸಿದ್ದರಾಮಯ್ಯನವರು ಅಲ್ಲ, ನೀವು ಗಣತಿನ ಪ್ರೋತ್ಸಾಹಿಸ್ತೀರಿ, ನೀವು ಗಣತಿಯನ್ನ ಪ್ರೋತ್ಸಾಹಿಸ್ತೀವಿ, ಆಯ್ತಾ? ಅಲ್ಲಲ್ಲ, ಈಗ ಜಾತಿ ಗಣತಿ ಆಗಬೇಕು ಅನ್ನೋದಾದ್ರೆ ನೀವು ಇಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನೆಕ್ಸ್ಟ್ ನೀವು ಮಾಡ್ತಾ ಇದ್ದೀರಿ. ಜಾತಿ ಗಣತಿ ಆಗಬೇಕಾ ಬೇಡ ಅಂದ್ರೆ ನೀವು ಎಸ್ ಹೂ ಅಂತಿರ್ತಾನೆ. ನಾವು ಜಾತಿ ಸಮೀಕ್ಷೆ ಮಾಡಿ ಸಾಮಾಜಿಕ ಶೈಕ್ಷಣಿಕ ಔದ್ಯೋಗಿಕ ಸಮೀಕ್ಷೆ ಮಾಡಿ ಗಣತಿ ನಾವು ಮಾಡ್ತೀವಿ. ಯಾಕಂದ್ರೆ ಅದು ನಿಮಗೆ ಅವಕಾಶ ಇಲ್ಲ ಸಂವಿಧಾನದಲ್ಲಿ. ಎಷ್ಟಲ್ವಾ ನಿಮ್ಗೆ ರಾಜ್ಯದ ಇದಕ್ಕೂ ಕೂಡ ಬಿಜೆಪಿ ಅವರಿಗೆ ಬೇಕಾಗಿದ್ರೆ ಒಂದು ಹೆಜ್ಜೆ ಮುಂದೆ ಹೋಗೋದಪ್ಪ, ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಸಿದ್ದರಾಮಯ್ಯ ಅವ್ರ ಹತ್ರ ಮಾತಾಡಿ. ಅದನ್ನೇ ಹೇಳಕೊಟ್ಟೆ. ಜಸ್ಟ್ 2 ತಿಂಗಳು ಮುಂಚೆ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದಲ್ಲಿ ಇದೇ ರೀತಿನಲ್ಲೇ ಏನು ನಮ್ಮ 7 ಕೋಟಿ ಜನಸಂಖ್ಯೆನೂ ಸಹ ನಮ್ಮ ಒಳ ಮೀಸಲಾತಿ ವಿಚಾರವಾಗಿ, ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ವಿಚಾರವಾಗಿ ಇಡೀ ರಾಜ್ಯಾದ್ಯಂತ ಒಂದು ಸಮೀಕ್ಷೆ ಆಗಿದೆ. ಅದಕ್ಕಿಂತ ಮುಂಚೆ ಕಾಂತರಾಜ್ ಆಯೋಗದ ವರದಿಯಾಗಿ ಅದು ಸಹ ಸಮೀಕ್ಷೆ ಆಗಿ ವರದಿಯಾಗಿದೆ. ಅದು ಸಹ ಇವರು ಯಥಾವತ್ತು ಜಾರಿಗೆ ಮಾಡ್ತೀನಿ ಅಂತೇಳಿ ಸಿದ್ದರಾಮಯ್ಯ ಅವರು ಒಂದು ಪ್ರಯತ್ನ ಮಾಡಿದ್ರು. ಅವ್ರ ಹೈಕಮಾಂಡ್ ಸೂಚನೆ ಮೇರೆಗೆ ಏಕಾಏಕಿ ಡೆಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಅದು ಅಮಾನ್ಯ ಅಂತೇಳಿ 10 ವರ್ಷ ಆಗಿದೆ ಅಂತೇಳಿ ಅಮಾನ್ಯ ಮಾಡಿದ್ರು. ಒಂದಿಷ್ಟು ಜನಗಳ ಒಂದು ಭಾವನೆಗೂ ಸ್ಪಂದಿಸಲಿಲ್ಲ. ಮತ್ತು ಜೊತೆಯಲ್ಲಿ ಮುಂದುವರೆದ ಭಾಗವಾಗಿ ಈಗೇನು ಹೊಸದಾಗಿ ರಚನೆ ಆಗಿದೆ, ಮಧುಸೂದನ್ ನಾಯಕ್ ಏನು ಹಿಂದುಳಿದ ವರ್ಗ ಶಾಶ್ವತ ಆಯೋಗದ ಅಧ್ಯಕ್ಷರು, ಅದು ಅಧ್ಯಕ್ಷರಾಗಿ 1.5 ವರ್ಷ ಆದ್ರೂ ಆ ಮೆಂಬರ್ಗಳು ಸಹ ನೇಮಕಾತಿ ಆಗಿರಲಿಲ್ಲ ಮೇಡಮ್. ಸೊ ಇವರು ಅಲ್ಲಿ ರಾಹುಲ್ ಗಾಂಧಿ ಅವರಿಗೆ ಅಥವಾ ಇವರಿಗೆ ಹೈಕಮಾಂಡ್ ಕಾಂಗ್ರೆಸ್ ಅವರಿಗೆ ಮಲ್ಲಿಕಾರ್ಜುನ ಮಾಹಿತಿ ಕೊಟ್ಟು ಬಂದ್ರು, ತಾವು 90 ದಿನದಲ್ಲಿ ಇದು ಅನುಷ್ಠಾನ ಮಾಡ್ತೀನಿ. ಆಲ್ರೆಡಿ 90 ದಿನನೂ ಆಗೋಗಿದೆ. ಈಗ ಏಕಾಏಕಿ ಬಂದ್ಬಿಟ್ಟು ಈಗ ಒಂದು ಮೆಂಬರ್ಗಳನ್ನು ಸಹ ನೇಮಕಾತಿ ಮಾಡಿ 15 ದಿನದಲ್ಲಿ ನಾವು ಸಮೀಕ್ಷೆ ಮುಗಿಸಿ ಡಿಸೆಂಬರ್ ಒಳಗೆ ವರದಿ ತಗೊಂಡು ನಾವು ಈ ಒಂದು ಹಿಂದುಳಿದ ವರ್ಗ ಸಮುದಾಯಗಳು ಈಗೇನು ಸಮೀಕ್ಷೆ ಆಗ್ತಿದೆಯಲ್ಲ, ಈ ಸಮೀಕ್ಷೆ ಆಗ್ತಿರೋಂಥದ್ದು ಮೀಸಲಾತಿ ಏನು ಇವಾಗ ಮೀಸಲಾತಿ ಪ್ರಮಾಣ ನೋಡಿದ್ರೆ ನಮ್ಮ ಇದು ಪರಿಶಿಷ್ಟ ಜಾತಿಗೆ 15 ಇತ್ತು. ನಮ್ಮ ಕಳೆದ ಸರ್ಕಾರ ಬೊಮ್ಮಾಯಿ ಅವರ ಸಂದರ್ಭದಲ್ಲಿ 15 17 ಮಾಡಿದ್ವಿ. ST ವಾಲ್ಮೀಕಿ ಅಥವಾ ಇನ್ನು ಸಾಕಷ್ಟು ಬೇರೆ ಸಣ್ಣ ಸಣ್ಣ ಸಮುದಾಯಗಳು, ಈರುಳ್ಳಿಗ ಅಂತ ಇದೆ, ಅಕ್ಕಿ ಪಿಕ್ಕಿ ಅಂತ ಇದೆ, ಈ ಥರ ಸಣ್ಣ ಸಣ್ಣ ಸಮುದಾಯ ಅದು 3% ಇತ್ತು. ಅದನ್ನು 7%ಗೆ ಹೆಚ್ಚಿಗೆ ಮಾಡಿದೆ ನಮ್ಮ BJP ಸರ್ಕಾರದಲ್ಲಿ. ಸೊ ಇವೆರಡು ಸೇರಿ 24 ಆಗುತ್ತೆ. ಇನ್ನು 32% OBC ಇದೆ ಮೇಡಮ್. ಏನು ಹಿಂದುಳಿದ ವರ್ಗ ಸಮುದಾಯ ಇದೆಯಲ್ಲ, ಅದು ಕ್ಯಾಟಗರಿ 1, 2A, 2B, 3B ಈ ಥರದ ಸಮುದಾಯಗಳು ಟೋಟಲಿ ಈ ಸಮುದಾಯದಲ್ಲಿ 32% ಇದೆ. ಟೋಟಲಿ ಇಲ್ಲಿರೋಂಥ ಮೀಸಲಾತಿ 32% ಇರೋಂಥದ್ದು. ಅವರ ಜನಸಂಖ್ಯೆ ಇವಾಗ ಕರ್ನಾಟಕ ರಾಜ್ಯದಲ್ಲಿ 70 ರಿಂದ 75% ಜನಸಂಖ್ಯೆ ಇದೆ ವಾಸ್ತವಾಂಶ ನೋಡಿದ್ರೆ. ಆದರೆ ಮೀಸಲಾತಿ ನೋಡಿದ್ರೆ ತುಂಬ ಕಡಿಮೆ ಪ್ರಮಾಣದಲ್ಲಿದೆ. ಆ ಮೀಸಲಾತಿ ಹೆಚ್ಚಳಿಕೆ ಆಗಬೇಕು ಅಂತ ಹೇಳಿ ಆ ದೃಷ್ಟಿಯಿಂದ ಇದು ಸಮೀಕ್ಷೆ ಮಾಡ್ತಿರೋಂಥದ್ದು.